ಪ್ರಕಾಶ್ ರಾಜ್ ಬೆಂಬಲಕ್ಕೆ ನಿಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬುರುಡೆ ಕೇಸ್ನಲ್ಲಿ ನಟ ಪ್ರಕಾಶ್ ರಾಜ್ ಪಾತ್ರದ ಬಗ್ಗೆ ಆರೋಪ ಕೇಳಿ ಬಂದಿದೆ. ಪ್ರಕಾಶ್ ರಾಜ್ ಬೆಂಬಲಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನಿಂತ ಬುರುಡೆ ಕೇಸ್ನಲ್ಲಿ ನಟ ಪ್ರಕಾಶ್ ರಾಜ್ ಪಾತ್ರದ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮೊದಲ ರಿಯಾಕ್ಷನ್ ಕೊಟ್ಟ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೆಸರು ಪ್ರಸ್ತಾಪ ಆದ ಕೂಡಲೇ ಎಲ್ಲರೂ ಕ್ರಿಮಿನಲ್ ಅಂತ ಆಗಲ್ಲ ಅಂತ ಹೇಳಿದ್ರು. ನಾವು ಮಾಧ್ಯಮದಲ್ಲಿ ಬಂದು ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ಬಾಗಿಲಿನಿಂದ 200 ಕೋಟಿ ದುಡ್ಡು ಬಂದಿದೆ ಅಂತಿದ್ದಾರೆ. ಕೆಲವರು ಇನ್ವಾಲ್ವ್ಮೆಂಟ್ ಬಗ್ಗೆ ಆರೋಪವನ್ನ ಕೂಡ ಮಾಡಿದ್ದಾರೆ. ಇದು ನಾಟ್ ಎ ಸ್ಮಾಲ್ ಅಮೌಂಟ್, 200 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ನಿಜ ಎಷ್ಟು ಸುಳ್ಳೋ ಗೊತ್ತಿಲ್ಲ ಎಂದ ಗೃಹ ಸಚಿವ ಖರ್ಗೆ. ಬುರುಡೆ ಕೇಸ್ನಲ್ಲಿ ನಟ ಪ್ರಕಾಶ್ ರಾಜ್ ಪಾತ್ರದ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಹೆಸರು ಪ್ರಸ್ತಾಪ ಆಗಿದ ತಕ್ಷಣ ಅವರೇ ಕ್ರಿಮಿನಲ್ ಅಂತ ಆಗಲ್ಲ, ತನಿಖೆ ಆಗಬೇಕು. ಎಲ್ಲ ಕೂಡ ಮಾಧ್ಯಮದ ಜೊತೆ ಮಾತನಾಡೋಕ್ಕಾಗಲ್ಲ, ಚರ್ಚೆ ಮಾಡೋದಕ್ಕೆ ಆಗುವುದಿಲ್ಲ. 200 ಕೋಟಿ ಸ್ಮಾಲ್ ಅಮೌಂಟ್ ಅಲ್ಲ, 200 ಕೋಟಿ ಬಂದಿದೆ ಅಂತಿದ್ದಾರೆ. ನೋಡೋಣ, ತನಿಖೆ ಆಗಲಿ, ವಿಚಾರಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ನೋಡಿ, NBFCs ಇರಬಹುದು ಅಥವಾ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಯಾರು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವ್ಯಾಪ್ತಿನಲ್ಲಿ ಬರ್ತಾರೆ. ಅದಕ್ಕೆ ಈ ಹೊಸ ಕಾನೂನು ತಂದ ಮೇಲೆ ಯಾರ್ಯಾರು ಉಲ್ಲಂಘನೆ ಮಾಡಿದ್ದಾರೆ, ಏನೇನಿದೆ ಅಂತ ಸಂಪೂರ್ಣವಾದಂಥ ಮಾಹಿತಿ ನನಗಿಲ್ಲ. ಅದನ್ನು ಮುಂದಿನ ವಾರ ಇರ್ಬೋದು ಅಥವಾ ಒಂದು 10 ದಿನ ಆದಮೇಲೆ ಒಂದು ಸಪ್ರೇಟ್ ಮೀಟಿಂಗ್ ಮಾಡಿ ಅದನ್ನಂತ ತಿಳಿಸ್ತೀನಿ. ಬಟ್ ಆದರೆ ಅದೇನು ಬರೀ ಧರ್ಮಸ್ಥಳಕ್ಕೆ ಸೀಮಿತ ಆದಂಥ ಒಂದು ಕಾಯ್ದೆ ಅಲ್ಲ, ಅದು ಇಡೀ ರಾಜ್ಯಕ್ಕೆ ಅನ್ವಯಿಸೋದು. ಎಲ್ಲ ಯಾರೇ ಇದ್ರೂ ಕೂಡ ಇವರೇ ಒಂದು ಕಾಯ್ದೆ ತಂದ ಮೇಲೆ ಎಲ್ಲರೂ ಕೂಡ ಅನ್ವಯಿಸ್ತದೆ. ಅದು ಯಾವುದೇ ಸಂಘ ಸಂಸ್ಥೆದಿರ್ಬೋದು ಅಥವಾ ಯಾವುದೇ ಟೆಂಪಲ್ ಟ್ರಸ್ಟ್ ಇರ್ಬೋದು ಅಥವಾ ವೈಯಕ್ತಿಕವಾಗಿರ್ಬೋದು, ಎವ್ರಿಬಡಿ ಹ್ಯಾಸ್ ಟು ಫಾಲೋ ದ ಲಾ. ಆದರೆ ಧರ್ಮಸ್ಥಳ ಸಂಘದಲ್ಲಿ 100 ಕೋಟಿ ರೂಪಾಯಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಸರ್. ಯಾಕಂದ್ರೆ ಯಾರ ಹತ್ರನೂ ಅವರು ಆನ್ಲೈನ್ ಪೇಮೆಂಟ್ ತಗೊಳ್ತಾ ಇಲ್ಲ. ಅದೇ ಏನಿದ್ರು ಕೂಡ ಅದು ತನಿಖೆ ಮಾಡಬೇಕು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಇದೀಗ ಸೌಜನ್ಯ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕಾಶ್ ರೈ ಮೇಲೆ ಬಂದಿರುವಂತಹ ಒಂದಿಷ್ಟು ಆರೋಪಗಳು, ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥ ಒಂದಿಷ್ಟು ಹೆಸರುಗಳು, ಇವೆಲ್ಲವೂ ಕೂಡ ಸುದ್ದಿ ಆಗ್ತಾ ಇದೆ. ಇದೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಈ ಬಗ್ಗೆ? ವನಿತಾ, ಇವತ್ತು ಬುರುಡೆ ಕೇಸ್ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಫಸ್ಟ್ ರಿಯಾಕ್ಷನ್ ಅನ್ನ ನೀಡಿರುವಂತದ್ದು. ಅಂದ್ರೆ ತನಿಖೆ ನಡೀತಿದೆ, ಕೋರ್ಟ್ ಕೇಳಿದಂತೆ SIT ವರದಿ ಒಂದನ್ನ ಸಲ್ಲಿಕೆ ಮಾಡಿದೆ. ಸಲ್ಲಿಕೆ ಅಂದ್ರೆ ಅವರು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಆ ಪ್ರಶ್ನೆಗಳಿಗೆ ತಕ್ಕಂತೆ ಅವರು ಉತ್ತರಿಸಬೇಕಾಗುತ್ತೆ. ಜೊತೆಗೆ 200 ಕೋಟಿ ಟ್ರಾನ್ಸಾಕ್ಷನ್ ಅನ್ನುವಂತಹ ವಿಚಾರ ಅಥವಾ 200 ಕೋಟಿ ಈ ಒಂದು ವಿಚಾರಕ್ಕೆ ಖರ್ಚು ಮಾಡ್ಬೇಕಾಗಿತ್ತು ಅನ್ನುವಂತಹ ವಿಚಾರ ಬಹಿರಂಗ ಆಗಿರೋದು ಚಿಕ್ಕಪುಟ್ಟದಲ್ಲ. ಯಾರ್ಯಾರು ಇದ್ದಾರೆ ಹಿಂದೆ, ಏನ್ ನಡೀತಿದೆ ಅನ್ನುವಂತಹದ್ದು ತನಿಖೆಯಿಂದ ಹೊರ ಬರ್ಬೇಕು. ತದನಂತರದಲ್ಲಿ ನಾವು ಅದನ್ನ ಚರ್ಚೆ ಮಾಡಿ ನಿಮ್ಮ ಮುಂದೆ ಹೇಳ್ತೇವೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಪ್ರಮುಖವಾಗಿ ಏನು ಆಶ್ಚರ್ಯ ಪಡುವ ರೀತಿಯಲ್ಲಿ ಒಂದಿಷ್ಟು ಜನ ಹೆಸರು, ಅದು ಪ್ರಕಾಶ್ ರೈ ಹೆಸರು ಇರಬಹುದು ಅಥವಾ ಇನ್ನಿತರ ಒಂದಿಷ್ಟು ಜನರ ಹೆಸರು ಬಹಿರಂಗವಾಯ್ತು. ಆ ಹೆಸರು ಬಹಿರಂಗದ ಜೊತೆಗೆ ಈ ಒಂದು ಅಂದ್ರೆ ಚಿನ್ನಯ್ಯನ ಮುಂದೆ ಇಟ್ಕೊಂಡು ಒಂದಿಷ್ಟು ಜನ ಷಡ್ಯಂತ್ರ ಮಾಡಿದ್ರು ಅನ್ನುವಂತ ಆರೋಪ ಕೇಳಿ ಬಂತು. ಜೊತೆಗೆ 200 ಕೋಟಿಯನ್ನ ಈ ಒಂದು ಪ್ರಾಜೆಕ್ಟ್ಗೆ ವೆಚ್ಚ ಮಾಡೋದಕ್ಕೆ ರೆಡಿ ಆಗಿದ್ರು ಅನ್ನುವಂತಹದ್ದೆಲ್ಲದು ಯಾವಾಗ ಬಹಿರಂಗ ಆಯ್ತು, ಆಗ ಒಂದಿಷ್ಟು ಇದು ಬೇರೆ ಆಯಾಮವನ್ನೇ ಪಡೆದುಕೊಳ್ತಾ ಹೋಯ್ತು. ಹಾಗಾಗಿ ತನಿಖೆ ಹಂತದಲ್ಲಿ ಇರೋದ್ರಿಂದ ಹೆಚ್ಚಿನದಾಗಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇದನ್ನ ಮಾತನಾಡೋದಕ್ಕೆ ಹಿಂದೇಟಾಕಿದ್ದು ಕೂಡ ಇದೆ. ಯಾಕಂದ್ರೆ ಸಹಜವಾಗಿ ಅದು ಕೋರ್ಟ್ ನಲ್ಲೇ ಇರುವಂತಹ ವಿಚಾರ ಆಗಿರೋದ್ರಿಂದ ಕಂಟೆಂಪ್ಟ್ ಆಫ್ ಕೋರ್ಟ್ ಅಥವಾ ಇನ್ನೇನೋ ಲೀಡ್ಗೆ ಎಫೆಕ್ಟ್ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರು ಸೂಕ್ಷ್ಮವಾಗಿ ಮಾತನಾಡಿದ್ದಾರೆ.